ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಒಂದು ಗಾದೆ ಮಾತು, ತಾಯಿಯ ಮೊದಲ ಗುರು. ಈ ಒಂದು ಗಾದೆ ಮಾತನ್ನು ವಿಸ್ತರಣ ರೂಪದಲ್ಲಿ ನಾನು ನಿಮಗೆ ಯಾವ ರೀತಿ ಬರೆದಿದ್ದೀನಿ ಅನ್ನೋದನ್ನು ನೋಡೋರಂತೆ. ತಾಯಿಯ ಮೊದಲ ಗುರು ಈ ಒಂದು ಗಾದೆ ಮಾತು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ತಾಯಿ ಬಾಲ್ಯ ವ್ಯವಸ್ಥೆಯಲ್ಲಿ ಮಗುವನ್ನು ತನ್ನದೇ ಹಾಲು ಕೊಟ್ಟು ರಕ್ಷಿಸುವಳು. ತಾಯಿ ಬಾಲ್ಯಾವಸ್ಥೆಯಲ್ಲಿ ಮಗುವನ್ನು ತನ್ನದೇ ಹಾಲು ಕೊಟ್ಟು ರಕ್ಷಿಸುವಳು. ಮಗುವಿನ ಬೇಕು ಬೇಡಿಕೆಗಳಿಗೆ ಸ್ಪಂದಿಸುವಳು. ಮಗುವಿನ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಶ್ರಮಿಸುವಳು. ಕೊಡಲು ನಿಲ್ಲಳು. ಅಡ್ಡಾಡುವಳು. ತೊಡಲು ನುಡಿ ಕಲಿಸುವಳು. ಅಡ್ಡಾಡ್ಸೋಳು. ಆಮೇಲೆ ತೊದಲು ನುಡಿ ಕಲಿಸ್ತಾಳ. ಸಹಾಯಕವಾಗುವಳು. ನಮಗೆ ನೋವು ಹೊಡೆತ ಬಿದ್ದಾಗ ತಮ್ಮ ಬಾಯಿಂದ ಹೊರಹೊಮ್ಮದ ಪದವೇ ಅಮ್ಮ. ನಾವೇನಾದರೂ ನೋವಿಂದ ಬಿದ್ದಾಗ ನಮ್ಮ ಬಾಯಿಂದ ಹೊರಹೊಮ್ಮುವ ಪದವೇ ಅಮ್ಮ. ತಾಯಿ ಎಂಬೆರಡು ಅಕ್ಷರ ಪದದಲ್ಲಿ ಎಷ್ಟೊಂದು ಅರ್ಥವಿದೆ. ಅಗಾಧವಾದ ಶಕ್ತಿ ಇದೆ. ಸಾಮಾನ್ಯ ಜ್ಞಾನ, ದೈನಂದಿನ ಜೀವನದಲ್ಲಿ ಎರಡು ತೊಡಕುಗಳಿಗೆ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯ ನೀಡುವಳು. ದೈಹಿಕ ಬೌದ್ಧಿಕ ಬೆಳವಣಿಗೆ ವಿಕಾಸವಾಗಿ ಹಗುರುಳುವಳು, ಶ್ರಮಿಸುವಳು. ಉತ್ತಮ ಭವಿಷ್ಯ ನಿರ್ಮಾಣದಲ್ಲಿ ಶಿಲ್ಪಿಯಾಗಿದ್ದಾಳೆ ತಾಯಿ. ಈ ಒಂದು ಗಾದೆ ಮಾತು, ತಾಯಿಯ ಮೊದಲ ಗುರು, ಈ ಒಂದು ಗಾದೆ ಮಾತಿನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.